ಅಣ್ಣಗೋಸ್ಕರ ಎಷ್ಟು ಜನ ಹಸ್ಕೊಂಡು ಕೂತಿರ್ತಾರ. ಆ ಅಣ್ಣನಾಗ ಹಾಕ್ಬಿಡ. ನಾನು ಅಜ್ಜ ಊಟ ಕೊಟ್ಟು ಔಷಧಿ ಕೊಟ್ಟು ಬರ್ತೀನಿ. ನೋವು ಬರ್ತೀನಿ. ತಾತ 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 ಇದ್ರೆ ತಾತ ನಮ್ ಬಿಟ್ಟು ಹೋಗ್ಬೇಡ ತಾತ 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 ಎದ್ರೆ ತಾತ ನನ್ನ ಅನಾಥೆ ಮಾಡ್ಬೇಡ ತಾತ. ತಂದೆನಿಲ್ಲ ತಾಯಿನಿಲ್ಲ ನನ್ ಬಿಟ್ಟು ಹೋಗ್ಬೇಡ ತಾತ ತಾತ ಎದ್ರೆ ತಾತ ನನ್ ಬಿಟ್ಟು ಹೋಗ್ಬೇಡ ತಾತ. ಈ ಮಗುವಿನ ಭವಿಷ್ಯ ನಮ್ಮ ಸಮಾಜದ ನಾಗರಿಕರು ಹಾಗೂ ವಿಶೇಷ ಚೇತನರನ್ನು ದಯವಿಟ್ಟು ವೃದ್ಧಾಪ್ಯದಲ್ಲಿ ತಂದೆ ತಾಯಿಯರನ್ನು ಅನಾಥಾಶ್ರಮಕ್ಕೆ ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸದೆ ಜೊತೆಗೆ ಉಳಿಸಲು ಬಡತನದ ಬೇಟೆಯಲ್ಲಿ ಬೆಂದು ಹೋಗುತ್ತಿರುವ ಪ್ರತಿಭೆಗಳಿಗೆ ಆಸರೆಯಾಗಿ ನಿಲ್ಲಿ ಎಂಬ ಕಳಕಳಿ ನಮ್ಮ ಚಿತ್ರಕಂಡದ್ದಾಗಿದೆ. ನಮ್ಮ ತಂದೆ ಹೆಸರು ಈರಣ್ಣ ಮುದ್ಗೋಡ್ ಆ್ಯಂಡ್ ಅವ್ರ ಕಾಳಿನ ವ್ಯಾಪಾರ. ಆಮೇಲೆ ನಮ್ಮ ಮಮ್ಮಿ ಹೌಸ್ ವೈಫ್. ನನಗೆ ಇಷ್ಟು ದಿನ ಗೊತ್ತಿದ್ದಕ್ಕೆಲ್ಲ ನಾ 2 ಸಲ ನಮ್ಮ ಮಮ್ಮಿ ಜೊತೆ ಮಾತ್ಬಿಟ್ಟೆ. ನನಗೆ ಗೊತ್ತಿಲ್ಲ. ನನಗೆ ಅನಿಸ್ತಿತ್ತು ನನ್ನ ಸಲ ಏನಂತ ನಮ್ಮ ಮಮ್ಮಿಗೆ ನಮ್ಮ ಪಪ್ಪಾಗ ನನ್ನ ಮ್ಯಾಲೆ ಪ್ರೀತಿದೇನೋ ಅಂತ ಅನಿಸ್ತಿತ್ತು. ಬಟ್ ನನಗೆ ಈಗ ಹಾಸ್ಟೆಲ್ಗೆ ಬಂದು ನನಗೆ ಗೊತ್ತಾದ ನನ್ನ ಮೇಲೆ ಎಷ್ಟು ಜೀವ ಅದಾರಂತ. ಫೋನ್ ಹಚ್ಚಿದಾಗ ಒಮ್ಮೆ ಮಾತಾಡ್ತಾರೆ ಹೆಂಗದಿ ಇಲ್ಲ ಅಂತ. ಬಟ್ ಅಲ್ಲಿದ್ದ ನನಗೆ ಗೊತ್ತಾಗಿರ್ಕಿಲ್ಲ ಏನಂತ. ಅವ್ರು ನನ್ನ ತಂಗಿ ನಮ್ಮ ತಮ್ಮ ಅದಾರ. ಯಾವಾಗಿದ್ರು ಅವ್ರು ಸಣ್ಣರಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಬಟ್ ನನಗೆ ಅಷ್ಟು ತಿಳಿದಿರ್ಕಿಲ್ಲ ನನಗೆ ಒಟ್ಟು ಅವ್ರು ಏನು ಕೇರ್ ಮಾಡಂಗಿಲ್ಲ ಅಂತ. ನನ್ನ ಲೈಫಿನ ಮೇನ್ ಹೀರೋ ಯಾರಂದ್ರೆ ನನ್ನ ತಂದೆ, ನಮ್ಮ ತಾಯಿ, ಆಮೇಲೆ ನನ್ನ ಸ್ಕೂಲೊಳಗೆ ನನ್ನ ಟೀಚರ್. ಒಂಥರ ನನ್ನ ಲೈಫ್ ಒಳಗೆ ಈ 3 ವ್ಯಕ್ತಿಗಳು ಇದನ್ನ ಅಂದ್ರೆ ಆ್ಯಂಡ್ ನನ್ನ ಪಪ್ಪ ಮಮ್ಮಿ ನಾನು ಏನು ಕೇಳ್ತಾರೆ ಎಲ್ಲ ಕೊಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಾ ಅವ್ರಿಗೆ ಸ್ಯಾಟಿಸ್ಫೈ ಆಗುವಂಗೆ ನಾವು ಇನ್ನೂ ಏನು ಮಾಡಿಲ್ಲ. ನನಗೆ ಈ ಫಿಲ್ಮ್ ನೋಡಿದ ಮೇಲೆ ಅನ್ಸಾಕೈತೆ ನಾ ಇಲ್ಲಿ ಮಟ್ಟ ಅದೇನಂದ್ರೆ ನನಗೆ ಅವ್ರು ನನ್ನ ಲೈಫ್ ಒಳಗೆ ಮೇನ್ ಅಂದ್ರೆ ಅವರ ಬರ್ತಾರೆ. ಆಮೇಲೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ ಅಂತ. ಪಪ್ಪನ ಹೆಸರು ಶಿವರಾಯ್ ಅಂತ. ಪಪ್ಪ ಇಂಜಿನಿಯರ್ ಕೆಲಸ ಮಾಡ್ತಾರೆ. ಈ ಪಿಕ್ಚರ್ ನೋಡಿದ್ರೆ ಅನ್ನಿಸ್ತೈತೆ ಎಲ್ಲ ಇದ್ರೂ ಏನು ಇಂಥ ಕೆಲವರು ಇರ್ತಾರಂತೆ. ಒಬ್ಬ ತಾಯಿ ಮಗು ಜನ್ಮ ಕೊಟ್ಟಾದ್ಮೇಲೆ 9 ತಿಂಗಳ ಹೊಟ್ಟೆ ಹೊತ್ಕೊಂತಾಳ. ಒಂದು ದಿವಸ ನಾ ಬಿಡ್ತೇನಿ, ಆಕೆ ಬಿಡ್ತೀನಿ, ನಾ ಬಿಟ್ಕೋತೀನಿ ಅನ್ನಂಗಿಲ್ಲ. ಬಿಟ್ಟು ಹೋಗ್ತಿರ್ತ, ಅವ್ರು ಬಿಟ್ಟರು ಹೋಗಿರ್ತಿರ್ತ. ಆಕಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಅಂತ ನನಗೆ ಅಷ್ಟೇ ಗೊತ್ತಿದೆ. ತಾಯಿ ಹೆರಿಗೆ ಯಾವ ಒಂದು ಗಂಡು ತಡ್ಕೋಕಾಗಿಲ್ಲ, ಅಷ್ಟು ತ್ರಾಸ ತಾಯಿ ಪಡ್ಕೊಂತಾಳ. ಕೆಲವೊಬ್ರು ತಾಯಿ ಇದ್ದು ಅನಾಥಾಶ್ರಮ ಹೋಗ್ಬಿಡ್ತಾರೆ. ಪ್ಲೀಸ್ ಅಂತ ಕೆಲಸ ಯಾರು ಮಾಡಕ್ಕೆ ಹೋಗ್ಬಿಟ್ಟಿದ್ದು. ರಾಜ್ಯದಾದ್ರೂ ಹೀಗೂ ಆಯ್ತು. ತಂದೆ ತಾಯಿ ಕೊಡೋಷ್ಟು ಕಷ್ಟ ಯಾರೂ ಪಡೀಲಿಲ್ಲ. ನಮ್ಮ ಕಾಲೇಜ್ ಓದ್ಬೇಕಂತ ಸಾಲ ಮಾಡಿ ಓದಿಸ್ತಾ ಹೊರತು ನಾವು ಓದಂಗಿಲ್ಲ, ಓದಿಸಂಗಿಲ್ಲ ಇವತ್ತು ಅನ್ನಂಗಿಲ್ಲ. ಯಾಕಂದ್ರೆ ಎಲ್ಲ ಮಾಡ್ತಾರೆ ನಮ್ಗೆ ಆ ಹೀರೋ ಇಷ್ಟ, ನನಗೆ ಈ ಹೀರೋ ಇಷ್ಟ, ನನಗೆ ಆ ಹೀರೋ ಇಷ್ಟ. ಈಗ ಪಪ್ಪ ಮಮ್ಮಿನ ರಿಯಲ್ ಹೀರೋ. ಅವ್ರು ಇಲ್ಲಂತ ನಾವಿರಲಿಲ್ಲ. ಅವ್ರು ಅದಾರ ನಾವು ಅದೇವಿ. ಜನ್ಮ ಕೊಟ್ಟಿದ್ದ ತಾಯಿಗೆ ಸಾಕಿ ಪಪ್ಪ ಇವತ್ತು ಮರಿಬಾರ್ದು. ಯಾರು ರಿಯಲ್ ಹೀರೋ. ಆ್ಯಂಡ್ ಸ್ಕೂಲ್ನಾಗ ಟೀಚರ್ಸ್ ಆಗಲಿ, ಕಾಲೇಜ್ನಾಗ ಟೀಚರ್ಸ್ ಆಗಲಿ, ಅವರಷ್ಟು ಪಡೋ ಕಷ್ಟ, ಅವರು ಎಷ್ಟು ಕಷ್ಟಪಡ್ತಾರೆ ನನ್ನ ಮಕ್ಕಳಿಗೆ ಅಷ್ಟೇ. ಯಾವುದೇ ಟೀಚರ್ ಆದರೂ ನನ್ನ ಮಕ್ಕಳ ಅಂತ ಹೊರತು ನನ್ನ ಸ್ಟೂಡೆಂಟ್ಸ್ ಯಾರು ಅನ್ನೋಂಗಿಲ್ಲ. ಯಾಕಂದ್ರೆ ಅವರು ಅಷ್ಟು ಕಷ್ಟಪಡ್ತಾರೆ, ನಮಗೂ ಅಷ್ಟು ಕಷ್ಟಪಡಿಸಿ ನಾವು ಮುಂದೆ ಹೋಗ್ತೀವಿ. ಯಾರಾದರೂ IAS ಆಫೀಸರ್ ಆಗ್ಯಾರ, IPS ಆಫೀಸರ್ ಇದು ಗುರು ಇದ್ರೆ ಅಷ್ಟು ತಾನು ಸಾಧಿಸ್ತಾ ಹೊರತು ಯಾವತ್ತೂ ಟೀಚರಿಗೆ ಭಯಕ್ಕೆ ಹೋಗ್ಬೇಡ್ರಿ. ಎಷ್ಟರ ಕೆಟ್ಟಿರಲಿ, ಎಷ್ಟರ ಚಲೋ ಇರಲಿ, ಶಿಕ್ಷಕ ಯಾವತ್ತು ಶಿಕ್ಷಕನಾಗಿರ್ತಾರ, ಶಿಕ್ಷಕಿಯವತ್ತು ಶಿಕ್ಷಕಿನ ಇರ್ತಾರ. ಯಾವತ್ತೂ ಟೀಚರ್ಸಿಗೆ ಭಯಕ್ಕೆ ಹೋಗ್ಬೇಡ್ರಿ. ಎಷ್ಟೇ ದೊಡ್ಡ ಆಫೀಸರ್ ಆದ್ರು, ಎಷ್ಟೇ ಕೆಲಸ ಮಾಡಿದ್ರು ಟೀಚರ್ಸಿಗೆ ಪ್ಲೀಸ್ ಯಾವತ್ತಿಯಾಗಿ ಮನೆಗೆ ಹೋಗ್ಬೇಡ್ರಿ. ಈ ಪಿಕ್ಚರ್ ನನಗೂ ಅರ್ಥ ಆಗ ಎಷ್ಟು ಕಷ್ಟಪಡ್ತಾರಂದ್ರೆ ಏನು ಎಲ್ಲ ಇದ್ದು ನಾವು ಏನು ಮಾಡೋಕ್ಕಾಗಿಲ್ಲ. ಐ ಡೋಂಟ್ ಗಿವ್ ದಿಸ್, ಬಟ್ ನೀವು ಮಾಡಿ ದುಡ್ಡಿನ ರೊಕ್ಕದೆ ಒಂದು ಸ್ವಲ್ಪ ಬಡವರನ್ನು ಹೆಲ್ಪ್ ಮಾಡಿ ಅವ್ರ ಜೀವನ ಹೋಗಿ ಬಸ್ತೈತಿ. ಅವ್ರಿಗೆ ಸಾಯೋ ಮಟ್ಟ ನಡೆಸ್ತಾರೆ. ಸತ್ತ ಆಮೇಲೆ ಸತ್ತಾಳಿಕೆ ಅಂತ ಹೋಗ್ಬಾರ್ದು. ಎಷ್ಟು ಮಂದಿ ಹೆಲ್ಪ್ ಮಾಡ್ಸಕ್ಕ ಅನ್ಸ್ಕೋರಿ ಪ್ಲೀಸ್. ಹೊರತು ಇವತ್ತು ಯಾರು
ಬಡವ್ರಿಗೆ ನೋಡಿದ್ರೆ ಹಂಗ್ಸೋದು ಹೊರಗೆ ಮಾಡಕ್ಕೆ ಹೋಗ್ಬಿಟ್ಟು ಇವತ್ತು ನಮ್ಮ ಕಡೆ ನಮ್ಮ ಕಡೆ ಇರಂಗಿಲ್ಲ, ಅವ್ರ ಕಡೆ ಐತಿ ಇವತ್ತು, ಅವ್ರ ಕಡೆ ಐತೆ ಅಂತ ಗಪ್ ಇರ್ತಕ್ಕಂಥ ಏನೂ ಇರಂಗಿಲ್ಲ, ತಿನ್ನಾಗಿರಂಗಿಲ್ಲ, ಬಟ್ಟೆ ಇರಂಗಿಲ್ಲ, ಏನೂ ಇರಂಗಿಲ್ಲ, ಭಿಕ್ಷೆ ಬೇಕಲ್ಲ, ರೈಲ್ವೆ ಟ್ರ್ಯಾಕ್ ಮುಂದೆ ಭಿಕ್ಷೆ ಬೇಕಲ್ಲ, ಕೆಲಸ ಮಾಡ್ತಾರೆ, ಹೋಟೆಲ್ನಾಗ ಕೆಲಸ ಮಾಡ್ತಾರೆ, ಹೋಟೆಲ್ನಾಗ ಕೆಲಸ ಮಾಡಿ ಮನೆಗೆ ಓದಿ ಆಫೀಸರ್ ಆಗ್ತಾರೆ, ಇವಾಗ ಸೆಕೆಂಡ್ ಇಯರ್ ಫೇಲ್ ಆಗಿ IAS ಆಫೀಸರ್ ಆಗ್ತಾರೆ. ಪ್ಲೀಸ್ ಯಾವತ್ತೂ ಯಾರಾದ್ರೂ ಹೇಳ್ತೀನಿ, ಪ್ಲೀಸ್ ಪರ್ಫಾರ್ಮೆನ್ಸ್ ಮಾಡ್ರಿ ಪ್ಲೀಸ್. ಅವ್ರಂತ ದೊಡ್ಡ ಹೀರೋ ಯಾರೂ ಇಲ್ಲ ಈ ಜಗತ್ತಿನ, ಅವ್ರಷ್ಟು ಸ್ಯಾಕ್ರಿಫೈಸ್ ಮಾಡೋದು ಯಾರೂ ಇಲ್ಲ. ಕಾಲೇಜ್ ಫೀಸ್ ಏನು ಕಮ್ಮಿ ಇಲ್ಲ, 1 ಲಕ್ಷ ಮಟ್ಟ ಯಾರ ಪೇರೆಂಟ್ಸ್ ಕಡೆನೂ ಕಟ್ಟಕ್ಕಾಗಿಲ್ಲ. ಅವ್ರು ಸಾಲ ಮಾಡಿ ಚಿನ್ನ ಮಾಡಿ ಮಾಡ್ತಾರೆ ಹೊರತು ಯಾರು ತನ್ನ ಮಕ್ಕಳಿಗೆ ಓದಿಸಂಗಿಲ್ಲ ತರಂಗಿಲ್ಲ. ಯಾವತ್ತಾರ ನೀವು ಬಿದ್ರೆ ಯಾವತ್ತೂ ನೀವು ಬಿದ್ರಂಗಿಲ್ಲ ಹೇಳ್ತೀನಿ ನಾನು. ನೀವು ಸಕ್ಸಸ್ಫುಲ್ ಆಗೋ ಮಟ್ಟ ಕುದಿಗೆ ಹಾಕಿ ಪಪ್ಪನ ಕಾಯ್ತಿರ್ತಾರೆ ಹೊರತು ಪಪ್ಪ ಮಮ್ಮಿನ ಕಾಯ್ತಾ ಹೊರತು ಯಾರು ಕಾಯಂಗಿಲ್ಲ. ನೀವು ಓದಾದ್ಮೇಲೆ ರೊಕ್ಕ ಕೊಡೋದು ಯಾರು ಹೇಳಂಗಿಲ್ಲ. ನೀವು ಓದ್ರೆ ಕಾಲು ಹಿಂದೆ ಹೇಳ್ತಾ ಹೊರತು ಯಾರು ನಿಮ್ಮ ರೊಕ್ಕ ಕೇಳಂಗಿಲ್ಲ. ಇದನ್ನ ಬಿಟ್ಟು ಬೆಳೆಸಿದ್ರಂಗೆ ಯಾರು ರೊಕ್ಕ ಕೇಳಂಗಿಲ್ಲ. ಅದು ಪ್ಲೀಸ್ ಪಪ್ಪ ಮಮ್ಮಿ ರೆಸ್ಪೆಕ್ಟ್ ಮಾಡಿ. ಬಟ್ ಟೀಚರ್ಸ್ ಅವ್ರು ಎಷ್ಟು ಕಷ್ಟಪಡ್ತಾರೆ ನೋಡ, ಅಷ್ಟು ಕಷ್ಟ ನೀವು ಪಡ್ರಿ, ಚಲೋ ಓದ್ರಿ. ಮತ್ತು ಈ ಪಿಕ್ಚರ್ ಮಾಡಿದವ್ರಿಗೆ ನಾನು ಭಾಳ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಎಲ್ಲ ಸ್ಟೂಡೆಂಟ್ಸಿಗೂ ಕಣ್ಣಾಗ ನೀರು ಬರೋ ಅಷ್ಟು ಚಲೋ ಅಟ್ಯಾಚ್ಮೆಂಟ್ ಆಗಿ ಎಲ್ಲರಿಗೂ ಚಲೋ ಹೇಳಿದ್ರಂತ. ಆದರೆ ನಮ್ಮ ಮಮ್ಮಿ ಅವಾಗ ನಮ್ಮ ಅಜ್ಜಿ ಮನೆಯಲ್ಲಿದ್ದ ನನಗಿನ್ನೂ ಅವಾಗ ನಮ್ಮ ಮಮ್ಮಿ ಅಂದರೆ ಏನಂತ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ಫಾದರ್ ಪ್ರೀತಿನೂ ಸಿಕ್ಕಿಲ್ಲ, ನನಗೆ ಮದರ್ ಅಂದರೆ ಏನಂತ ಗೊತ್ತಿಲ್ಲ. ಅಲ್ಲಿ ಬಿಟ್ಟು ನಮ್ಮ ಮಮ್ಮಿ ಆಮೇಲೆ ನಮ್ಮ ಮಮ್ಮಿ ಡೆಲಿವರಿಗೆ ಅಂತ ಹೋದವಾಗ ನಮ್ಮ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅವಾಗ ನಮ್ಮ ಮಮ್ಮಿ ಅಲ್ಲಿ ಹಾಸ್ಪಿಟಲ್ನಲ್ಲಿ ಸಾಯ್ಲಿಕ್ಕೆ ಹೋಗಿದ್ರೆ ನೋಡಿ ಬದುಕಿದ್ರು ಅಂತ ಹೇಳ್ತಾರೆ. ಅದು ಕಂಟ್ರೋಲ್ ನನ್ನ ಸೆವೆಂತ್ ಬರೋಬಿಟ್ಟ ನಮ್ಮ ಮಮ್ಮಿ ನಂತರ ನಂಗೆ ಏನಂತ ಗೊತ್ತಿಲ್ಲ. ನನ್ನ ಸೆವೆಂತ್ ಬಂದವ ಅಂದಮೇಲೆ ನಮ್ಮ ಮಮ್ಮಿ ನನ್ನ ಹತ್ರ ಬಂದ್ರು. ಅವಾಗ ನನಗೆ ತಾಯಿ ಅಂದ್ರೆ ಏನಂತ ಗೊತ್ತಾಯ್ತು. ಆದ್ರೂ ನನಗೆ ತಾಯಿ ಅಂದ್ರೆ ಅವಳಂತ ಗೊತ್ತೇ ಇರಲಿಲ್ಲ. 9th 10th ಬಂದವಾಗ ನನಗೆ ಮದರ್ ಅಂದ್ರೆ ಈಗ ಅವಳಿದ್ದಂದ್ರೆ ನಾನು ಇದೀನಿ ಅಂತ ಅವಾಗ ನನಗೆ ಅರ್ಥ ಆಯ್ತು. ಅಲ್ಲಿ ಬಿಟ್ಟು ನನಗೆ ಅವಳು ಯಾರು ನಾನು ಯಾರಂತ ಗೊತ್ತೇ ಇರಲಿಲ್ಲ. ಹಾಗೆ ಆಮೇಲೆ ನಮ್ಮ ಅಜ್ಜಿಯ ಮನೆಯಲ್ಲೇ ಎಲ್ಲ ಮಾಡಿದೆ. ತಾಯಿ ಪ್ರೀತಿ ಗೊತ್ತಾಗಿದ್ದು 10th ಬಂದವಾಗ ಫುಲ್ಲು. ಆಮೇಲೆ ನನ್ಗೆ ಇವಾಗ ಕೂಡ ನಮ್ಮ ಮಮ್ಮಿ ನನಗೆ ಒಂದು ರೆಸ್ಟ್ರಿಕ್ಷನ್ ಆಗ್ತದಿಲ್ಲ, ನಿಮ್ಗೆ ಏನು ಬೇಕಾದ್ರೆ ನಾನು ಹಿಂಗೆಲ್ಲ ಹೇಳ್ತಾರೆ. ಬಟ್ ಅವ್ರ ಪ್ರೀತಿ ನನಗೆ ಗೊತ್ತಿರಲಿಲ್ಲ. ಸೊ ನೀವು ಯಾರು ತಾಯಿ ತಂದೆಲ್ಲ ನೆಗೆಟಿವ್ ಆಗಿ ಯಾರು ತಿಳ್ಕೊಳ್ಬೇಕು. ಅವರು ಎಲ್ಲ ನಮ್ಮ ಸಂಬಂಧ ಮಾಡ್ತಿರ್ತಾರೆ, ನಮ್ಮನ್ನ ಬಿಟ್ಟರೆ ಯಾರು ಮಾಡ್ತಿರೋದಿಲ್ಲ. ಸೊ ನೀವು ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ನಾ ಹುಟ್ಟಿ 9 ಮಂತ್ಸ್ಗೆ ತೀರ್ಕೊಂಡ್ರೆ. ಸೊ ನಮಗೂ ಸೆಕೆಂಡ್ ಮಮ್ಮಿ ಅದರ, ಮಮ್ಮಿ ತಂಗಿನ ಅದರ. ಬಟ್ ನಮ್ಮ ಮಮ್ಮಿ ಈ ಥರ ಎಲ್ಲ ಮಾಡಲ್ಲ, ಭಾಳ ಚಲೋ ಅದರ. ಅವ್ರಿಗೂ 2 ಮಕ್ಕಳು ಅದರ. ಬಟ್ ಅವ್ರಿಗಿನ ನನ್ನ ಮೇಲೆ ಜಗದಿ ಅದರ. ಬಟ್ ನಮ್ಮ ಮಮ್ಮಿ ಪ್ರತಿಯೊಂದು ಸಲ ಹೇಳ್ತಾರೆ. ಅದು ನನಗೂ ಅನಿಸ್ತಿದ್ರೆ ನಮ್ಮ ಮಮ್ಮಿ ನಮ್ಮ ತಂಗಿ ಅಗ್ನೇಜಿ ಅದ, ಅವ್ರ ಮಗಳೆಲ್ಲ ಎಷ್ಟು ಅನಿಸ್ತಿದ್ರಿ. ಮತ್ತು ನಮ್ಮ ಮಮ್ಮಿ ಪ್ರತಿ ಸಲ ಈಗ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಅದಾಗಲ್ಲ 2 ವಾರಕ್ಕೊಮ್ಮೆ 3 ವಾರಕ್ಕೊಮ್ಮೆ ಪ್ರತಿ ಸಲ ಕಾಲ್ ನಿಮ್ಗೆ ಏನು ಬೇಕು ಎಲ್ಲ ಕೇಳ್ತಾರೆ. ಬಸ್ ನಮ್ಮ ಮಮ್ಮಿ ಅಪ್ಪ ಪ್ರೀತಿ ಹೊಡ್ಕೊಂಡಿದ್ದೆಲ್ಲ ಅಜ್ಜಿ ಮನೆಗೆ ಬಿಟ್ಟಿದ್ರು. ನನ್ನ ಹುಟ್ಟಿದಾಗಿಂದ ಅಜ್ಜಿ ನೋಡ್ಕೊಂಡ್ರು. ಅಜ್ಜಿನೂ 2022 ಒಳಗೆ ನನ್ನ ಲಾಸ್ಟ್ 8th ಫೈನಲ್ ಎಕ್ಸಾಮ್ ಒಳಗೆ ತೀರ್ಕೊಂಡ್ರು. ಸೊ ಅವ್ರನ್ನೂ ಅಂದ್ರೆ ಅಪ್ಪ ಅಮ್ಮನ ಪ್ರೀತಿನೇ ಇರ್ತಿದ್ದಿಲ್ಲ, ಅಜ್ಜಿನ ಎಲ್ಲ ಆಗಿತ್ತು ನಂಗೆ. ಅವ್ರನ್ನೂ ಕಳ್ಕೊಂಡೆ. ಆದರೂ ನಾನು ಆವಾಗ ಫೈನಲ್ ಎಕ್ಸಾಮ್ ಬರೆದ್ರು 96% ಮಾಡಿ ಫಸ್ಟ್ ರ್ಯಾಂಕ್ ಒಳಗೆ ಬಂತು. ಅದನ್ನು ನನ್ನ ಅಜ್ಜಿ ಆಶೀರ್ವಾದ ಬಂದೆ. ಈ ಸಲ 10th ಒಳಗೂ ಹಂಗಾಯ್ತು. ನಮ್ಮ ಅಜ್ಜಿಗೆ ನಾವು ಪ್ರಾಮಿಸ್ ಮಾಡಿದ್ದೆ ನಾನು ನೋಡಿದಾಗ, ಅಜ್ಜಿ ನೀವು ಯಾವಾಗಲೂ ನಾನು ಬಿಟ್ಟಿರೋಂಗಿಲ್ಲ ಅಂತೇಳಿ. ಬಟ್ ಈಗ ಅವನ್ನೆಲ್ಲರೂ ಬಿಟ್ಟಿರೋ ಬಂದಿವ್ರು. ಐ ಫೀಲ್ ನನಗೂ ನಮ್ಮ ಮಮ್ಮಿ ಹಿಂಗೆ ಮಾಡಿದ್ರು ನಾನು ಎಲ್ಲಿರ್ತಿದ್ದೆ ಅಂತೇಳಿ ಭಾಳ ಫೀಲ್ ಆಗುತ್ತೆ. ಸೊ ನಮ್ಮ ಮಮ್ಮಿ ಹಿಂಗಿಲ್ಲ. ಐ ಆಮ್ ಪ್ರೌಡ್ ಆಫ್ ಮೈ ಮದರ್. ಈಗಿರೋ ಮಮ್ಮಿನೂ ಐ ಆಮ್ ಪ್ರೌಡ್. ಯಾಕಂದ್ರೆ ನಮ್ಮ ಮಮ್ಮಿ ಇಷ್ಟು ಸಲನೂ ಬರತ್ತಾರೆ. ಈಗ ಮತ್ತೆ ಫೋನ್ ಹಚ್ಚಿದಾಗ ಕೇಳತ್ತಾರೆ ಬರಲ್ಲ ಅಂತೇಳಿ ಅನ್ಕೊಂಡು. ಅದಕ್ಕೆ ಯಾರು ನಿಮ್ಮ 2ನೇ ಮಮ್ಮಿ ಇದ್ರು ಅಷ್ಟು ಸಾಕು, 1ನೇ ಮಮ್ಮಿ ಇದ್ರು ಅಷ್ಟು ಸಾಕು. ನಮ್ಮ 2ನೇ ಮಮ್ಮಿನೂ ಅಷ್ಟೇ ಕೇಳ್ ಮಾಡ್ತಾರ. ಬಟ್ ಎಲ್ಲ ಮಮ್ಮಿ
month. I am proud of my mother. ಸರಿ, ಈ ಥರ ಮಕ್ಕಳಿಗೆ ಒಂದು ಕಿರುಚಿತ್ರವನ್ನು ತೋರಿಸ್ತೀವಂತ. ಬಟ್ ಫಸ್ಟಿಗೆ ಇದ್ದಾಗ ನನ್ನ ಪೇರೆಂಟ್ಸ್ ಬಂದಿದ್ರು ವಿಸಿಟ್ ಮಾಡ್ಲಿಕ್ಕಂತ ಹೋದೆ, ನೋಡ್ಲಿಕ್ಕಾಗಲಿಲ್ಲ. ಬಟ್ ಇವಾಗ ಅನ್ನಿಸ್ತು ಕಿರುಚಿತ್ರ ಮಕ್ಕಳಿಗೆ ಯಾಕೆ ತೋರಿಸ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಇದರಲ್ಲಿ ಒಂದಷ್ಟು ಸನ್ನಿವೇಶಗಳು ನನಗೂ ಕನೆಕ್ಟ್ ಆಗ್ತವೆ. ಯಾವ ಥರಪ್ಪ ಅಂತ ಹೇಳಿದರೆ, ಐ ಥಿಂಕ್ 2015 ಇರ್ಬೋದು, 2015ರಲ್ಲಿ ನಾನು ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕಾದ್ರೆ ಲಾಸ್ಟ್ ಎಕ್ಸಾಮು, ಲಾಸ್ಟ್ ಎಕ್ಸಾಮು, ಅದು ಮ್ಯಾಥಮೆಟಿಕ್ಸ್ 3rd. ಆ ಟೈಮಲ್ಲಿ ಹಿಂದಿನ ದಿನ ನಮ್ಮ ಫಾದರ್ ಡೆತ್ ಆಗ್ತಾರೆ 2015ಅಲ್ಲಿ. ಯಾಕಂದ್ರೆ ಅದು ಕನೆಕ್ಟ್ ಆಗುತ್ತೆ ನನಗೆ, ಅದಕ್ಕೆ ಮಾತಾಡಲಿಕ್ಕೆ ಒಂದು ಮಾತು ಹೇಳ್ತಾರೆ. ಹಿಂದಿನ ದಿನ ತಿಳ್ಕೊಂಡು ಅವತ್ತೇ ಮಣ್ಣಾಯಿತು. ಎಕ್ಸಾಮ್ 10 ಗಂಟೆಗೆ. ನಮ್ಮೂರಿಂದ ಬೆಳಗಾವಿ 25ರಿಂದ 30 ಕಿಲೋಮೀಟ್ರು. ಬೆಳಗ್ಗೆ ಜರ್ನಿ ಮಾಡಬೇಕು, ಹೋಗಬೇಕು, ಎಕ್ಸಾಮ್. ಏನು ಪ್ರಿಪ್ರೇಷನ್ ಇಲ್ಲ, ಏನಿಲ್ಲ. ಹೋದೆ, ಎಕ್ಸಾಮ್ ಬರೆದೆ, ಎಲ್ಲ ಮುಗೀತು, ದಿನಾನೂ ಮಾಡಿದ್ವಿ. ಬಟ್ ಅದಾದಮೇಲೆ ರಿಸಲ್ಟ್ ಬಂದಾಗ ಪ್ರೀವಿಯಸ್ ಏನು ಎಕ್ಸಾಮ್ ಆಗಿತ್ತು ಅದಕ್ಕಿಂತ ಆ ಎಕ್ಸಾಮ್ ಚೆನ್ನಾಗಾಗಿತ್ತು. ಯಾಕೆ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಮೇಲ್ಗಡೆಯಿಂದ ಒಂದು ಆಶೀರ್ವಾದ ಅನ್ನೋದು ಇರುತ್ತೆ, ಹೌದಾ? ಎಷ್ಟೋ ವಿದ್ಯಾರ್ಥಿಗಳು ಪರಿಸ್ಥಿತಿಗಳು ನಾವು ನೋಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಆಫೀಸಲ್ಲಿ ನಾವು ನೋಡ್ತಿರ್ತೀವಿ ಪ್ರತಿಯೊಂದು ಪಾಲಕರದ ಸಮಸ್ಯೆಗಳು ಏನಿರ್ತಾರೆ ಅಂತ. ನೆಕ್ಸ್ಟ್ ಎಷ್ಟೋ ಮಕ್ಕಳನ್ನ ಕೌನ್ಸಿಲಿಂಗನ್ನು ನಾನು ಮಾಡಿದ್ದೀನಿ. ಯಾಕಂದ್ರೆ 7 ವರ್ಷ ಆಯ್ತು ನಾನು ಕೇಳಿದ್ದೀನಿ. ನಾನು ಯಾಕಂತ ಹೇಳಿದ್ರೆ ಆಜು ಬಾಜು ಮನೆಯವ್ರು ಅಲ್ರಿ, ನಮ್ಮ ಮನೆಯವ್ರು ಅಂದಿರ್ತಾರೆ. ನಮ್ಮ ದೊಡ್ಡಪ್ಪಗಳು ಯಾರು ಇರ್ತಾರೆ ಅವರೇ ಅಂದಿರ್ತಾರೆ, ಇವ್ರೇನು ಬೆಳೀತಾರೆ, ಇವ್ರೇನು ಮಾಡ್ತಾರೆ. ಅದು ನಮ್ಮ ಕಿವಿಗಿದ್ದ ತಕ್ಷಣ ನನಗನಿಸ್ತು, ನಾವು ಗಟ್ಟಿ ನಿರ್ಧಾರ ಮಾಡಿದ್ದೀವಿ, ನನಗೆ ಚೆನ್ನಾಗಿದೆ, ನಾನು ಮಾಡಲೇಬೇಕು. ಇನ್ನೊಂದ್ಸರಿ ಅವರಿಂದ ಈ ಮಾತು ಬರಬಾರ್ದು. ಇವಾಗ ನಾನೇ ಹೇಳ್ತೀನಿ, 7,000ರಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು, ಇವತ್ತು 60ರಿಂದ 70,000 ಸ್ಯಾಲರಿ ಆಗಿ ಮಾಡ್ತೀನಿ. ಆ ಒಂದು ಸಿಚುವೇಶನ್ನು ಏನಿರುತ್ತೆ ಅದು ಕ್ರಿಯೇಟ್ ಮಾಡುತ್ತೆ ಮನುಷ್ಯನ ಚೇಂಜ್ ಆಗಲಿ. ಅವಾಗ ಯಾರೋ ನಂಗೆ ಅನ್ಲಿಲ್ಲ ಅಂತ ಹೇಳಿದ್ರೆ, ಈಗ ನಾವು ನೆನೆಸ್ತೀನಿ ರೀ, ಅವ್ರು ನನ್ನ ಬಗ್ಗೆ ಕೆಟ್ಟದ್ದೇ ಮಾತಾಡಲಿ, ಈಗ ನಾನು ಅವ್ರನ್ನ ನೆನೆಸ್ತೀನಿ. ಅವ್ರೇನೋ ಒಂದು ನನಗೆ ಹೇಳಿದ್ರಲ್ಲ, ಅದನ್ನ ನಾನು ಪಾಸಿಟಿವ್ ಆಗಿ ತೊಗೊಂಡೆ. ನೆಗೆಟಿವ್ ಆಗಿ ತೊಗೊಂಡಿದ್ರೆ ನಾನು ಅಲ್ಲೇ ಇರ್ತಿದ್ದೆ, ಯಾವುದೊಂದು ಹಳ್ಳಿಯಲ್ಲಿ ಇರ್ತಿದ್ದೆ, ಅದೇ 6,000-7,000ದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ಅವರೇ ಅಂತ ಹೇಳ್ತಾರೆ, 10 ಜನಕ್ಕೆ ಹೇಳ್ತಾರೆ, ಇದ್ರೆ ಅವ್ರ ಥರ ಇರ್ಬೇಕ್ರಿ ಮಕ್ಕಳು. ನನಗದೊಂದು ಹೆಮ್ಮೆ. ನನ್ನ ನೆನೆಸ್ತಾರಿಲ್ಲ ಗೊತ್ತಿಲ್ಲ, ನಮ್ಮ ತಂದೆ ತಾಯಿನಂತೆ ನೆನೆಸ್ತಾರೆ, ಇವ್ರ ಮಗ ರೇಮಾ ಅಂತ. ನನ್ನ ಹೆಸರು ಎಲ್ಲೂ ಬರಲ್ಲ. ಯಾಕಂದ್ರೆ ನನ್ನ ನೋಡ್ರಿ 8 ವರ್ಷ ಆಯ್ತು ಧಾರವಾಡಕ್ಕೆ ಬಂದೆ. ನಾನು ಈಗಾದ್ರೂ ಊರಲ್ಲಿ ಯಾರು ಗುರುತಿಡಂಗಿಲ್ಲ. ಯಾರ ಮಗಪ್ಪ ಇವನು, ಯಾರ ಮಗಪ್ಪ ಅಂತ ಕೇಳ್ತಾರೆ ಹೊರತು ಇವನ ಹೆಸರೇನಪ್ಪ ಅಂತ ಯಾರು ಕೇಳಲ್ಲ. ಅದನ್ನ ನೀವು ಉಳಿಸ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲರೂ ನೋಡ್ರಿ ಬೇರೆ ಬೇರೆ ಭಾಗದಿಂದ ಬಂದಿದ್ದೀರಿ, 300-400 ಕಿಲೋಮೀಟರ್ ದೂರದಿಂದ ಬಂದಿದ್ದೀರಿ. ಎಷ್ಟೋ ಜನ ದೂರಿಂದನೂ ಇದ್ದೀರಿ, ಎಷ್ಟೋ ಜನ ಇಲ್ಲೇ ಲೋಕಲ್ಲೂ ಇದ್ದೀರಿ, ಹೌದಾ? ಏನೋ ತಂದೆ ತಾಯಿ ನಿಮ್ಮ ಮೇಲೆ ಆಸೆ ಇಟ್ಟು ಕಾಲೇಜಿಗೆ ಕಳಿಸಿರ್ತಾರೆ, ಆ ಆಸೆನ ನಿರಾಸೆ ಮಾಡಬೇಡ್ರಿ ಅಂತ ಹೇಳೋದು ಒಂದೇ ಮಾತು. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ಮೆಸೇಜ್ ಇತ್ತು, ಏನಂತ, ಆ ಹುಡುಗಿಗೆ ಯಾರೂ ಇಲ್ಲ, ಹೌದಾ? ಬಟ್ ಅವಳಿಗೆ ನಾನು ಮಾಡಬೇಕು, ನಾನು ಕಲಿಬೇಕು ಅನ್ನೋದು ಆಸೆ ಇತ್ತು. ಇನ್ನೊಬ್ಬರ ಕಡೆ ಎಲ್ಲಾನು ಇತ್ತು, ಬಟ್ ಅದನ್ನ ಅನುಭವಿಸ್ಲಿಕ್ಕೆ ಯಾರೂ ಇರಲಿಲ್ಲ. ಈಗ ನಿಮ್ಮ ದೇವರಾಯಿತು, ಎಲ್ರಿಗೂ ಎಲ್ಲಾನು ಕೊಟ್ಟಿರ್ತಾರೆ, ಬಟ್ ನೀವು ಅದನ್ನ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತೀವಿ, ಹೌದಾ? ಅದಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡೋದು, ತಂದೆ ತಾಯಿ ಹೆಸರನ್ನ ನೀವು ತರುವಂತ ಮಕ್ಕಳಾಗಬೇಕು ಹೊರತು ತಂದೆ ತಾಯಿ ತಲೆ ತಗ್ಸ್ಕೊಂಡು ಅಡ್ಡಾಡಬಾರ್ದು. ಆ ಥರ ನೀವು ಮಾಡಿದ್ರೆ ಈ ದೇಶಕ್ಕೂ ಒಳ್ಳೆಯ ಪ್ರಜೆಗಳಾಗ್ತೀರಿ. ಮುಂದೆ ಎಷ್ಟು ಸರ್ ಅವಾಗಲೇ ಹೇಳಿದ್ರು, ನೆಕ್ಸ್ಟ್ ಮುಂದಿನ ಭಾರತ ರತ್ನಗಳು ನೀವು ಆಗ್ಬೋದಂತ, ಅದು ನಿಮ್ಮಲ್ಲಿರುತ್ತೆ. ನೆಕ್ಸ್ಟು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಹೇಳ್ತೀವಿ, ಅಲ್ಲಿ ನಮ್ಮ ಕ್ಯಾಬಿನ್ ಕರೆದು ಬೈತಿರ್ತೀವಿ, ಮಕ್ಕಳು ನಾವೇನೋ ಹೇಳೋದ್ರಿಂದ ಚೇಂಜ್ ಆಗ್ತಾರೆ ಅನ್ನೋದು ಈಗಿನ ಜನ್ರೇಷನಲ್ಲಿ ಇಲ್ಲ. ನಮ್ಮಿಂದ ನಾವೇ ಸೆಲ್ಫ್ ಆಗಿ ಚೇಂಜ್ ಆಗಬೇಕು. ಸರ್ ಹೇಳ್ತಾ ಇದ್ದಾರೆ, ಇವತ್ತು ಸರ್ ಬೈತಾರೆ, ಯಾವ ಮೂಮೆಂಟಲ್ಲಿ ನಾನು ಕೇಳ್ತೀನಿ, ಕಿವಿಯಿಂದ ಬಿಡ್ತೀನಿ ಅಂದ್ರೆ ಆಗಲ್ಲ. ನಿಮ್ಮಲ್ಲಿ ಅದು ಚೇಂಜಸ್ ಕಾಣಬೇಕು. ಅದಕ್ಕಾಗಿ ಏನು ಹೇಳ್ತಾ ಇದ್ದೀವಿ, ಎಷ್ಟೋ ಜನದ ಕಡೆ ಹಿಡನ್ ಟ್ಯಾಲೆಂಟ್ಗಳು ಇರ್ತವೆ, ಅದನ್ನು ಹೊರಗಡೆ ತೆಗಿಲಿಕ್ಕೆ ನಿಮ್ಗೊಂದು ವೇದಿಕೆ ಬೇಕಾಗಿರುತ್ತೆ ಅಷ್ಟೇ. ಆ ವೇದಿಕೆನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ನಾಳೆ ನಿಮ್ಮದು ಭವಿಷ್ಯ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದನ್ನೇ ನೆಗೆಟಿವ್ ಆಗಿ ತಲೆಯಲ್ಲಿ ಇಟ್ಕೊಂಡು ಕುಂತ್ರೆ ನೀವು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕನ್ನೋದು ಒಂದು ಮೆಸೇಜ್ ಇದೆ ಇದರಲ್ಲಿ. ನೆಗೆಟಿವ್ ಅಂತ ವಿಚಾರ ಮಾಡಿದ್ರೆ ಆ ಮಗಳು ಅಲ್ಲೇ ಇರ್ತಳು, ಇನ್ನು ಮುಂದೆ ಕಂಟಿನ್ಯೂ ಅಂತ ಇದೆ, ಅದು ಮುಂದಿನ ಭವಿಷ್ಯ ಏನು ಅಂತ, ಹೌದಾ? ಅದಕ್ಕೇನಿದೆ, ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನಿಮ್ಮಿಂದ ಸಾಕ, ಬೇರೆಯವರಿಂದ ಅಲ್ಲ. ಅದಕ್ಕಾಗಿ ಕರೆಕ್ಟಾಗಿ ಅದನ್ನ ಯುಟಿಲೈಸ್ ಮಾಡಿಕೊಂಡು ನಾಳೆ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ್ರಿ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಸಾಕ್ಷಿ
ನಿನಗೆ ಮಹೇಶ್ PU ಕಾಲೇಜ್ನಿಂದ ನಿನಗೆ ನೀನು ಸೈನ್ಸ್ ಮಾಡ್ತಾ ಇದೆಯಾ, ನಿನ್ನ ಅನಾಥರು ಕಿರುಚಿತ್ರವನ್ನ ಇವತ್ತು ಮಹೇಶ್ PU ಕಾಲೇಜ್ನಲ್ಲಿ ಇವತ್ತೆಲ್ಲ ಸ್ಟೂಡೆಂಟ್ಸ್ ನಿನ್ನಂತಹ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರು, ಬಹಳಷ್ಟು ಹೆಮ್ಮೆ ಪಟ್ಕೊಂಡ್ರು. ಅಭಿ ಹೀಗೆ ನಿನಗೆ ಓದಕ್ಕೋಸ್ಕರ PUC ಫಸ್ಟ್ ಇಯರ್ಗೆ ಬೇಕಾಗುವಂತಹ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನಿನಗೆ ಕೊಡ್ತಾ ಇದ್ದಾರೆ ಸಾಕ್ಷಿ. ಇದನ್ನ ನಾವು ನಿಮಗೆ ಸರ್ ನಾವು ಕುತ್ಕೊಂಡು ಬಂದು ತಲುಪಿಸ್ತೀವಿ. ಈ ಕಾಲೇಜಿನ ಪ್ರಭಾಕಿ ಸರ್ ಹಾಗೂ ಇಡೀ ಪ್ರಾಂಶುಪಾಲರು ಎಲ್ಲ ಗುರುವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಫಿಲ್ಮ್ ಮುಖಾಂತರ ಹೇಳ್ಬಿಡ್ತೀವಿ. ನೆಕ್ಸ್ಟ್ ಮತ್ತೊಂದು ಫಿಲ್ಮ್ ನಾವು ಮಾಡ್ತಾ ಇದ್ದೀವಿ. ಬರೋ ಸಂಡೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಆಗಿದೆ ಶೂಟಿಂಗ್ ಸಂಸ್ಕಾರ ಅಂತೇಳಿ. ಸಂಸ್ಕಾರ ಅನ್ನೋ ಫಿಲ್ಮ್ ಮಕ್ಕಳಿಗೆ ಮೊದಲ ಮನೆಯಿಂದ ಸಂಸ್ಕಾರವನ್ನು ಸ್ಟಾರ್ಟ್ ಆಗಬಹುದು ಅಂತ ಮೆಸೇಜ್ ಇರುವಂಥ ಒಂದು ಒಳ್ಳೆ ಫಿಲ್ಮ್. ಒಟ್ಟಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಈ ಇಂಥ ಫಿಲ್ಮ್ಗಳನ್ನು ನಾವು ಆಗಾಗ ಮಾಡ್ತಿರ್ತೀವಿ. ನೆಕ್ಸ್ಟ್ ಅವರು ಆಸಕ್ತಿ ಅಂತ ತೋರಿಸಿದೆ. ಮುಂದಿನ ಅವಕಾಶಕ್ಕೆ ಅವರು ನಾವು ಒಳ್ಳೆಯ ಅವಕಾಶ ಕೊಡ್ತೀವಿ. ನಿಮ್ಮದೇ ಆದ ಟ್ಯಾಲೆಂಟ್ ಇದ್ದಂಥ ಮಕ್ಕಳು ಯಾಕೆ ಮಾಡ್ತಾರೆ ಅನ್ನೋದು ಕಡೆ ಹೆಸರು ಕೊಟ್ಟರೆ ನಾವು ತಗೊಳ್ತೀವಿ. ಒಟ್ಟಿನಲ್ಲಿ ಒಳ್ಳೊಳ್ಳೆ ಫಿಲ್ಮ್ಗಳು ನೋಡ್ರಿ, ಒಳ್ಳೆ ರೀತಿಯಿಂದ ಬದುಕ್ರಿ, ನಿಮ್ಮ ತಂದೆ ತಾಯಿಗೋಸ್ಕರ, ಆಮೇಲೆ ನಿಮ್ಮ ಮನಿ ಪರಿಸ್ಥಿತಿ ನೋಡ್ಕೊಂಡು ನೀವು ಓದಿ ಅಂತ ಹೇಳ್ತಾ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಮಕ್ಕಳ ಬಗ್ಗೆನೇ ಚಿಂತನೆ ಮಾಡ್ತಕ್ಕಂತಹ ಆಕ್ಟಿವ್ ಟೀಚರ್ಸ್, ಕಳಕಳಿ ಇದ್ದಂತಹ ಆಕ್ಟಿವ್ ಟೀಚರ್ಸ್ ಅನ್ನ ತಗೊಂಡು ನಾವು ಇದರಲ್ಲಿ ಅಭಿನಯ ಮಾಡಿದ್ದಾರೆ. ನಮ್ಮ ತಂಡ ಶಿಕ್ಷಕಿಯರ ತಂಡ ಇದರಲ್ಲಿ ಒಂದು ಆಕ್ಟಿಂಗ್ ಮಾಡಿದ್ವಿ.